जानते हैं कि 7 तारीख को लोकसभा के चुनाव हैं। ये चुनाव बहुत ही महत्वपूर्ण चुनाव है। ये चुनाव में एक तरफ कांग्रेस पार्टी है, कांग्रेस का उम्मीदवार सागर खंडरे है, तो दूसरी तरफ बीजेपी और बीजेपी का उम्मीदवार हाल ही संसद केंद्र मंत्री भगवंत खुबा है। तो बीदर लोकसभा क्षेत्र के लोगों को तय करना है कि उनके भलाई के लिए, उद्धार के लिए किसको वोट देना चाहिए और किसको वोट दिए तो आप लोगों का भलाई होगा और इस लोकसभा क्षेत्र का प्रगति होगा, विकास होगा। ನಾನು ಹೆಚ್ಚಿಗೆ ಹೇಳಲ್ಲ, ಇಲ್ಲೆಲ್ಲ ಅಕ್ಕ ತಂಗಿಯಂದಿರಿಗೆ ಒಂದೇ ಮಾತು ಕೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ। आप सब लोग मिलकर 10 महीने पहले जो विधानसभा के चुनाव हुए, उस चुनाव में कांग्रेस पार्टी को आशीर्वाद करें। कांग्रेस का सरकार बना, 10 महीने हो गए, हम भी मंत्री बने हुए हैं, सिद्धरामैया जी मुख्यमंत्री हैं। तो इस 10 महीने में आप लोगों के सामने हमारा काम है। ನಾವು ಏನೇನು ಭರವಸೆ ಕೊಟ್ಟಿದ್ದೇವೆ ಎಲ್ಲ ಭರವಸೆಯನ್ನು ಈಡೇರಿಸಿದ್ದೇವೆ, ಕೊಟ್ಟ ಮಾತಿನಂತೆ ನಡೆದಿದ್ದೇವೆ। मैं आपको एक ही प्रश्न पूछना चाहता हूं। आप सब लोगों को हमने कहा था गृहलक्ष्मी योजना जारी करेंगे और 2000 रुपए आपको महीने देंगे। मिल रहा है क्या नहीं मिल रहा है? ಯಾರ್ಯಾರಿಗೆ ಸಿಗ್ಲತ್ತು ಥೋड़ा ಕೈ ಎತ್ತಿ ಒಳ್ಳೆದ ಹೆಣ್ಮಕ್ಳು ಅಕ್ಕ ತಂಗಿ ಎಲ್ಲರಿಗೆ ಸಿಗ್ಲತ್ವ ಇಲ್ಲ। बस फ्री करते बोल के बोले थे, बस ನಲ್ಲಿ ಫ್ರೀ ಪ್ರಯಾಣ ಸೌಲಭ್ಯ ಸಿಗ್ತಾ ಇದೆಯಾ ಇಲ್ಲ? ಸಿಗ್ತಾ ಇದೆ। ಕರೆಂಟ್ ಫ್ರೀ ಮಾಡ್ತೀವಿ ಅಂತ ಹೇಳಿದ್ದೀವಿ, ನೀವು ಹೇಳ್ರಿ ಕರೆಂಟ್ ಎಲ್ಲ ಫ್ರೀ ಆಗಿದೆಯಾ ಇಲ್ಲ? ಆಗಿದೆಯಾ? ಇವತ್ತು ನಾವು ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ 5 ಕಿಲೋ ಅಕ್ಕಿ ಹೆಚ್ಚಿಗೆ ಕೊಡ್ತೀವಿ ಅಂತ ಹೇಳಿದ್ದೇವೆ। ಕೇಂದ್ರ ಸರ್ಕಾರ ಗೋಡಾನಲ್ಲಿ ಅಕ್ಕಿ ಕೊಳಿತಾ ಇದ್ರು, ಖರೀದಿ ಮಾಡ್ತೀವಿ ಅಂದ್ರು ಕೊಟ್ಟಿಲ್ಲ। ದುರುದ್ದೇಶದಿಂದ ನಿಮ್ಮೆಲ್ಲರಿಗೆ ಪ್ರತಿಯೊಂದು ವ್ಯಕ್ತಿಗೆ 170 ರೂಪಾಯಿ ನಿಮ್ಮ ಖಾತೆಯಲ್ಲಿ ಜಮಾ ಮಾಡ್ತೀವಿ ಅಂತ ಹೇಳಿ ಇವತ್ತು ಎಲ್ಲಾ ಪರಿವಾರದವರಿಗೆ 12 ಲಕ್ಷ ಜನ ಬೀದರ್ ಜಿಲ್ಲೆಯಲ್ಲಿ 2 ಆಳಂದ ಮತ್ತು ಚಿಂಚೋಳಿ ಕ್ಷೇತ್ರ ಸೇರಿಸಿದ್ರೆ 16 ಲಕ್ಷ ಜನರಿಗೆ ತಿಂಗಳಿಗೆ 170 ರೂಪಾಯಿ ಕೊಡ್ತಾ ಇದ್ದೀವಿ ನೇರ ವರ್ಗಾವಣೆ ಮುಖಾಂತರ। ಅದಕ್ಕೆ ಆತ್ಮೀಯ ಬಂಧುಗಳೇ, ಯುವಕರಿಗೆ ಬಿಜೆಪಿ ಹೇಳಿತ್ತು 2 ಕೋಟಿ ಉದ್ಯೋಗ, ಅವರು ಉದ್ಯೋಗ ಕೊಟ್ಟಿಲ್ಲ ಅಂತ ಹೇಳಿ ನಿರುದ್ಯೋಗಿ ಯುವಕರಿಗೆ ಪದವಿ ಮಾಡಿದವರಿಗೆ ಯಾರಿವತ್ತು ನಿಮ್ಮಲ್ಲಿ BA, BSc, BCom, BLLB, ಇಂಜಿನಿಯರಿಂಗ್ ಯಾರ್ಯಾರು ಮಾಡಿದ್ದಾರೆ ಅವರಿಗೆ ಉದ್ಯೋಗ ಇಲ್ಲ। 2 ವರ್ಷ ತನಕ ಪದವೀಧರರಿಗೆ 3000, ಡಿಪ್ಲೊಮಾದವರಿಗೆ 1500 ರೂಪಾಯಿ ಕೊಡ್ತೀವಿ ಅಂತೇಳಿ ಅದನ್ನು ಜಾರಿಗೆ ತಂದಂಥದ್ದು ಸರ್ಕಾರ ಯಾವುದಾದ್ರೂ ಇದ್ರೆ ಅದು ಕಾಂಗ್ರೆಸ್ ಸರ್ಕಾರ, ನಮ್ಮ ಸರ್ಕಾರ, ಸಿದ್ದರಾಮಯ್ಯನವರ ಸರ್ಕಾರ, ಅರ್ಥ ಮಾಡಿಕೊಳ್ಬೇಕು। ಅದಕ್ಕೆ ಆತ್ಮೀಯ ಬಂಧುಗಳೇ, ಇವತ್ತು ನೋಡಿ ಇಡೀ ದೇಶದಲ್ಲಿ ಎಲ್ಲಕ್ಕಿಂತ ಹೆಚ್ಚಿನ ಲೋಕ ಕಲ್ಯಾಣ ಕಾರ್ಯಕ್ರಮ, ಬಡವರ ಕಲ್ಯಾಣ ಕಾರ್ಯಕ್ರಮ ಕೊಟ್ಟಿದಂಥದ್ದು ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ। 56,000 ಕೋಟಿ ರೂಪಾಯಿ ಆಯವ್ಯಯದಲ್ಲಿ ಮೀಸಲಿಕ್ಕಿದ್ದೇವೆ। ವಿರೋಧಿಗಳು ಬಿಜೆಪಿಗಳು ಹಿಂದೆನೂ ಏನೂ ಮಾಡಿಲ್ಲ। ಅವ್ರ ಸರ್ಕಾರ ಇದ್ದಾಗ ಡಬಲ್ ಇಂಜಿನ್ ಸರ್ಕಾರ, ನಾವು ಮಾಡಿದ್ದಾಗ ದಿವಾಳಿ ಆಗ್ತದೆ ಅಂತ ಹೇಳಿದ್ರು, ದಿವಾಳಿ ಆಯ್ತಾ? ಇವತ್ತೀಗೇನು ಹೇಳ್ತಾ ಇದ್ದಾರೆ, ಈ ಗ್ಯಾರಂಟಿ ಎಲ್ಲ ಲೋಕಸಭೆ ಚುನಾವಣೆ ನಂತರ ಸ್ಥಗಿತಗೊಳಿತವೆ। ನಮ್ಮ ಮುಖ್ಯಮಂತ್ರಿ ಅವರು ಹೇಳಿದ್ದಾರೆ, ಮಾನ್ಯ ಖರ್ಗೆ ಸಾಹೇಬ್ರು ಹೇಳಿದ್ದಾರೆ, ನಾನು ಇವತ್ತು ನಿಮ್ಮೆದುರುಗಡೆ ಹೇಳ್ತಾ ಇದ್ದೇನೆ, ಯಾವುದೇ ಗ್ಯಾರಂಟಿ ಸ್ಥಗಿತಗೊಳ್ಳೋದಿಲ್ಲ। 5 ವರ್ಷ ಕಾಂಗ್ರೆಸ್ ಸರ್ಕಾರ ಇರ್ತದೆ, ಮುಂದಿನ 5 ವರ್ಷನೂ ಮತ್ತೆ ನಾವೇ ಗೆಲ್ತೀವಿ। 10 ವರ್ಷ ತನಕ ಈ ಗ್ಯಾರಂಟಿಗಳು ಹೀಗೆ ಮುಂದುವರಿತವೆ ಅಂತ ಹೇಳಿ ತಮ್ಮೆಲ್ಲರಿಗೆ ಭರವಸೆ ಕೊಡ್ತಾ ಇದ್ದೇನೆ। ಈ ಗ್ಯಾರಂಟಿಗಳು ಮುಂದುವರಿಬೇಕಾ ಇಲ್ಲ? ये गारंटी आगे, गारंटी आज चलना क्या नहीं? चलना है तो क्या करना है? दोनों हाथ उठा के बोलो, कांग्रेस को जिताना चाहिए, कांग्रेस को जिताना ना। भाइयों बहनों, एक ही गारंटी नहीं। अब फिर केंद्र के ये चुनाव में, लोकसभा में हमारे नेता हैं मल्लिकार्जुन खड़गे जी और राहुल गांधी जी ने सिग्नेचर करके फिर 5 गारंटियां दी हैं। 5 न्यायಗಳು, 1ನೇ गारंटी महालक्ष्मी योजना, हर एक परिवार के महिला को हमारा सरकार अगर आप लोगों के आशीर्वाद से केंद्र में अगर बनता है तो हम
1-1 लाख रुपए एक एक परिवार को देंगे। 1-1 लाख बोले तो कितने हो गए? ये 24,000, वो 1 लाख बन गए कितने? 1,24,000। आप लोग लखपति बने क्या? नहीं लखपति ಆದ್ರಿಲ್ಲಮ್ಮ ನೀವೆಲ್ಲ ಲಖಪತಿ ಮಂದಿ ನೀವು ಕಸ್ಕೊಂಡಿರಿಗಿನ ನೀವು ಯಾರಿಗೂ ಅಧಿಕಾರ ಇಲ್ಲ ಅವ್ರ ಮನೆ ನೋಡ್ಕೋತಾರೆ ನಿಮಗೂ ಒಳ್ಳೇದಾಗ್ತದೆ ಅವ್ರ ಬಸ್ಸಿನಾಗ ಫ್ರೀ ಹೋದ್ರೆ ನಿಮ್ಮದೇ ರೊಕ್ಕ ಉಳಿಯಲ್ಲ ಅದಕ್ಕೆ ಆತ್ಮೀಯ ಬಂಧುಗಳೇ ನಮ್ಮ ಯುವಕರಿಗೆ ಯಾರು ಯುವ ಶಕ್ತಿ ಅಣುಶಕ್ತಿ ಇದ್ದ ಹಾಗೆ ಯುವಕರಿಗೆ ಇವತ್ತು ನಮ್ಮ ಸರ್ಕಾರ ಬಂದರೆ ಕೇಂದ್ರದಲ್ಲಿ ಅಪ್ರೆಂಟಿಸ್ಶಿಪ್ ಟ್ರೈನಿಂಗ್ ಕೊಟ್ಟು ಅವರಿಗೆಲ್ಲ ತರಬೇತಿ ಕೊಟ್ಟು ಕೌಶಲ್ಯ ಅವರಿಗೆ ಮಾಡಿಕೊಟ್ಟು 1 ಲಕ್ಷ ರೂಪಾಯಿ ಅವರಿಗೆ ಕೊಡ್ತೀವಿ ಅನ್ನುವಂತ ಘೋಷಣೆ ನಾವು ಮಾಡಿದ್ದೇವೆ। ಮನ್ರೇಗಾದಲ್ಲಿ ಕನಿಷ್ಠ ವೇತನ 400 ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ದೇವೆ। ರೈತರು ಬೆನ್ನೆಲುಬು ನಮ್ಮ ದೇಶದ ರೈತರ ಸಾಲ ಮನ್ನಾ ಮಾಡ್ತೀವಿ ಅಂತ ಹೇಳಿದ್ದೇವೆ। ಕೇಂದ್ರದ ಬಿಜೆಪಿ ಸರ್ಕಾರ ರೈತರ ಸಾಲ ಮನ್ನಾ ಮಾಡಿ ಅಂತ ಹೇಳಿದ್ರೆ ಇವತ್ತು ಏನು ಹೇಳಿದ್ರು ಅವರು ದೇಶ ದಿವಾಳಿ ಆಗ್ತದೆ ಅಂತ ಹೇಳಿದ್ರು। ಅದೇ ಉದ್ಯೋಗಪತಿಗಳ ಅದಾನಿ ಅಂಬಾನಿ ಉದ್ಯೋಗಪತಿಗಳ 14 ಲಕ್ಷ ಕೋಟಿ ರೂಪಾಯಿ ಸಾಲ ಮನ್ನಾ ಕೇಂದ್ರ ಸರ್ಕಾರ ಹೆಂಗ್ ಮಾಡ್ತಪ್ಪ? ಕೋಟ್ಯಾಂತರ ರೈತರಿದ್ದಾರೆ, ಅವರಿಗೆ ರೈತರು ಬೇಕಾಗಿಲ್ಲ, ಬಡವರು ಬೇಕಾಗಿಲ್ಲ, ಶೋಷಿತರು ಬೇಕಾಗಿಲ್ಲ, ಇಂಥ ಬಿಜೆಪಿ ಸರ್ಕಾರ ಬೇಕಾ? ನಮ್ಮ ಸರ್ಕಾರ ಬಂದ್ರೆ ಮನಮೋಹನ್ ಸಿಂಗ್ ಸರ್ಕಾರ ಇದ್ದಾಗ 72,000 ಕೋಟಿ ರೂಪಾಯಿ ಸಾಲ ಮನ್ನಾ ಮಾಡಿದ್ದೇವೆ। ಮತ್ತೆ ಈಗಿದ್ದಂತ ರೈತರ ಸಾಲ ಮನ್ನಾ ಮಾಡ್ತೀವಿ ಅಂತ ಹೇಳಿ ನಾವು ಘೋಷಣೆ ಮಾಡಿದ್ದೇವೆ। ರೈತರ ಬೆಳೆಗಳಿಗೆ ಹೋರಾಟ ನಡೀತು ದೇಶದಲ್ಲಿ। 700-800 ಜನ ರೈತರು ಸತ್ತು ದೆಹಲಿಯಲ್ಲಿ ಬಾರ್ಡರ್ ಅಲ್ಲಿ, ಹರಿಯಾಣ ಪಂಜಾಬ್ದವರು। ಆದರೂ ಇವರಿಗೆ ಕನಿಕರ ಬರಲಿಲ್ಲ ಬಿಜೆಪಿಗಳಿಗೆ। ಇವತ್ತು ಇವ್ರು ಏನ್ ಮಾಡಿದ್ರು? ಇವತ್ತು ರೈತರಿಗೆ ಕನಿಷ್ಠ ಬೆಂಬಲ ಬೆಲೆ ಕಾಯ್ದೆ ಮಾಡಬೇಕು ಅಂತ। ಈಗ ಸೋಯಾಬೀನ್ ಬೆಳಿತೀವಿ ನಮ್ಮ ಜಿಲ್ಲೆಯಲ್ಲಿ, ಕನಿಷ್ಠ ಬೆಂಬಲ ಬೆಲೆ ಸೋಯಾಬೀನ್ಗೆ 6,000-7,000 ಇರ್ಬೇಕಾ ಇಲ್ಲ? ಆ ಕೆಲಸ ಕಾಯ್ದೆ ಮಾಡ್ತೀವಿ। ಸ್ವಾಮಿನಾಥನ್ ಆಯೋಗದ ಪ್ರಕಾರ ರೈತರಿಗೆ ಇವತ್ತು ನಾವು ಶಕ್ತಿ ಕೊಡ್ತೀವಿ, ಬಲ ಕೊಡ್ತೀವಿ, ಕಾಯ್ದೆ ಮಾಡ್ತೀವಿ ಅಂತ ಹೇಳಿ ಘೋಷಣೆ ಮಾಡಿದ್ದು ನಮ್ಮ ಸರ್ಕಾರ ಬಂದ್ರೆ ಕೇಂದ್ರದಲ್ಲಿ ರೈತರ ಉದ್ಧಾರ ಮಾಡ್ತೀವಿ ಅಂತ ಹೇಳಿ ನಾವು ಘೋಷಣೆ ಮಾಡಿದ್ದೇವೆ। 5ನೇ ಗ್ಯಾರಂಟಿ ಪಾಲುದಾರಿಕೆ ಗ್ಯಾರಂಟಿ, ಜಾತಿ ಗಣತಿ ಮಾಡಿ ಯಾವುದೇ ಜಾತಿ ಇರಬಹುದು, 95% ಅಹಿಂದ ಜನನೇ ಇದ್ದಾರೆ, ದಾರಿ ತಪ್ಪಿಸಬಾರ್ದು ಯಾರು, ಅವ್ರು ಮಾಡ್ತಾರೆ। ಯಾರು ಸಣ್ಣ ಸಣ್ಣ ಸಮುದಾಯದವರಿಗೂ ಇವತ್ತು ಅವರಿಗೆ ರಾಜಕೀಯ ಸಾಮಾಜಿಕ ಎಲ್ಲ ಪ್ರಾತಿನಿಧ್ಯ ಕೊಡುವಂಥದ್ದು, ಅವರಿಗೆ ಅಧಿಕಾರ ಕೊಡುವಂಥ ಕೆಲಸ ಸರ್ವರಿಗೂ ಸಂಭಾಳುವಂತಲೇ ಮಾಡುವಂಥದ್ದು ಆ ಗ್ಯಾರಂಟಿಯನ್ನು ಇವತ್ತು ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದರೆ ಮಾಡ್ತೀವಿ ಅನ್ನುವಂಥ ಭರವಸೆಯನ್ನು ನಾವು ಕೊಟ್ಟಿದ್ದೇವೆ। ನಮ್ಮ ಭರವಸೆ ಬೇಕಾ? ಏನಿವತ್ತು ಫೋಕಲ್ ಸುಳ್ಳು ಭರವಸೆ ಬಿಜೆಪಿ ಮೋದಿ ಗ್ಯಾರಂಟಿ ಅಂತ ಹೇಳ್ತಾ ಇದ್ದಾರಲ್ಲ, ಆ ಗ್ಯಾರಂಟಿ ಬೇಕು। ಕಾಂಗ್ರೆಸ್ ಗ್ಯಾರಂಟಿನೇ ಸತ್ಯವಾದಂಥ ಗ್ಯಾರಂಟಿ ಇದೆಯಾ ಇಲ್ಲ? ಅದಕ್ಕೆ ಆತ್ಮೀಯ ಬಂಧುಗಳೇ ಇವತ್ತು ನೋಡಿ, ಭಗವಂತ ಖೂಬಾಗೆ ನೀವೆಲ್ಲ ಸೇರಿಸಿ ಆಶೀರ್ವಾದ ಮಾಡಿ ಸಂಸದ ಮಾಡಿದಿರಿ, ಕೇಂದ್ರದ ಮಂತ್ರಿ ಮಾಡಿದಿರಿ, ಏನು ಗನಂದಾರಿ ಕೆಲಸ ಮಾಡಿದ್ದಾರೆ? ಯಾರಿಗಾದ್ರೂ ಮುಖ ತೋರಿಸಿದ್ದಾರಾ? ಅನುದಾನ ಕೊಟ್ಟಿದ್ದಾರಾ? ನಿಮ್ಮ ಗ್ರಾಮಕ್ಕೆ ಬಂದಿದ್ದಾರಾ? ನಿಮ್ಮ ಸುಖ ದುಃಖಕ್ಕೆ ಭಾಗಿದಾಗಿದ್ದಾರಾ? ಕರೋನಾದಲ್ಲಿ ನಿಮ್ಗೆ ಸಹಾಯ ಮಾಡಿದ್ದಾರಾ? ಕರೋನಾ ತತ್ತರಿಸುವಿಗೆ ತುಡಿ ಜಗತ್ತು, ಅಂತ ಸಂದರ್ಭದಲ್ಲಿ ಇವರು ಏನ್ ಮಾಡಿದ್ರು? ಎಲ್ಲರೂ ಆಕ್ಸಿಜನ್ ಇಲ್ಲದೆ, ಇಂಜೆಕ್ಷನ್ ಇಲ್ಲದೆ ಸಾಯ್ತಾ ಇದ್ದಾಗ ನಾನು ಮೌನಾಚರಣೆ ಮಾಡ್ತೀನಿ ಅಂದ ಯಾರು? ಭಗವಂತ ಖೂಬಾ। ಈ ಭಗವಂತ ಖೂಬಾಗೆ ಮೌನನೇ ಇರ್ಲಿಕ್ಕೆ ಬಿಡ್ಬೇಕಲ್ಲ? ಬಿಡ್ಬೇಕಾ ಇಲ್ಲ? ಇವತ್ತು ಕರೋನಾದಲ್ಲಿ ಮೌನಾಚರಣೆ ಮಾಡ್ತೀನಿ ಅಂತ ಹೇಳಿ ಈ ಡಬಲ್ ಎಂಜಿನ್ ಬಿಜೆಪಿ ಸರ್ಕಾರ ಜನರ ಹೆಣಗಳ ರಾಶಿಗಳ ಮೇಲೆ ಇವರು ಲೂಟಿ ಹೊಡೆಯವರು। ರೆಮ್ಡೆಸಿವಿರ್ ಇಂಜೆಕ್ಷನ್ 2,000 ರೂಪಾಯಿಗೆ ಬರೋದು 20, 30, 40 ಸಾವಿರ ರೂಪಾಯಿಗೆ ಕಾಳಸಂತೆಯಲ್ಲಿ ಮಾರಾಟ ಮಾಡಿ ಜನರ ಜೇಬಿಗೆ ಕನ್ನ ಹಾಕಿ ಇವತ್ತು ರಕ್ತ ಹೀರಿ ಅವರಿಗೆ ಸಾಯುವಂಗೆ ಮಾಡಿ ಇವತ್ತು ಆಕ್ಸಿಜನ್ ಇಲ್ಲದೆ ಜನ ಸಾಯ್ತಾ ಇದ್ದಂತ ಸಂದರ್ಭದಲ್ಲಿ ನಾನು ಆಸ್ಪತ್ರೆಯಲ್ಲಿ ಸೇರಿದ್ದೆ, ಮಣಿಪಾಲ್ ಆಸ್ಪತ್ರೆಯಲ್ಲಿ ಸಾಗರ್ ಖಂಡ್ರೆಗೆ ಕಳಿಸಿದೆ ನಾನು, ಬಾಲ್ಕಿಗೆ ಬೀದರ್ಗೆ ಇಲ್ಲಿ ಕಳಿಸಿ ಶ್ರಮಿಕರಿಗೆ ಬಡವರಿಗೆ ಕಿಟ್ ಕೊಟ್ಟು ನೂರಾರು ಸಾವಿರಾರು ರೆಮ್ಡೆಸಿವಿರ್ ಇಂಜೆಕ್ಷನ್ ಪೂರೈಕೆ ಮಾಡಿ
ಇವತ್ತು ರಾತ್ರಿ 12 ಗಂಟೆಗೆ 4 ಗಂಟೆಗೆ ಫೋನ್ ಬರ್ತಿತ್ತು, ಆಕ್ಸಿಜನ್ ಕಳಿಸಿ ಇಲ್ದ್ರೆ ನನ್ನ ಮಗ ಸಾಯ್ತಾನೆ, ನನ್ನ ಹೆಂಡತಿ ಸಾಯ್ತಾಳೆ ಅಂತ ಸಂದರ್ಭದಲ್ಲಿ ಸಾವಿರಾರು ಜನರಿಗೆ ಆಕ್ಸಿಜನ್ ಪೂರೈಕೆ ಮಾಡಿ ಜೀವ ಉಳಿಸಿದ್ದು ಇವತ್ತು ಕಾಂಗ್ರೆಸ್ ಉಳಿಸಿದೆ. ಸಾಗರ್ ಅಂತ ಇನ್ನಿತರ ಅನೇಕ ಮುಖಂಡ ನಾಯಕರು ಉಳಿಸಿದ್ದಾರೆ. ಆದರೆ ಬಿಜೆಪಿಯ ಭಗವಂತ ಖೂಬಾ ತುಟಿ ಪಿಟಕ್ಕನ್ನಲಿಲ್ಲ, ನಿಮ್ಮ ಯಾರ್ದು ಸೇವೆಗೆ ಬರಲಿಲ್ಲ. ಸಿಪೇಟ್ ಮಾಡ್ತೀವಿ ಅಂತ ಮೋಸ, FM ರೇಡಿಯೋ ಮಾಡ್ತೀನಿ ಅಂತ ಮೋಸ, ಕಾಂಗ್ರೆಸ್ ಸರ್ಕಾರದ ಸಹಾಯದಿಂದ ಆಗಿದ್ದಂತ ಏರ್ಪೋರ್ಟ್ ಇವತ್ತು ಆ ವಿಮಾನಯಾನ ರದ್ದಾಗಿದೆ. ನೀನು ಕೇಂದ್ರ ಮಂತ್ರಿಯಾಗಿ ವಿಮಾನಯಾನ ಮುಂದುವರಿಸಲಿಕ್ಕೆ ಆಗದೇ ಇದ್ರೆ ನಿಮ್ಮ ಯೋಗ್ಯತೆ ಇದೆಯಾ? ಮಾನ ಮರ್ಯಾದೆ ಇದೆಯಾ? ಇವತ್ತು ಸೋಲಿನ ಭೀತಿಯಿಂದ ನಮ್ಮ ಮೇಲೆ ವೈಯಕ್ತಿಕ ಆರೋಪ ಮಾಡುವಂಥದ್ದು, ಯಾಕೆಂದ್ರೆ ಭಯ ಆಗ್ಬಿಟ್ಟಿದೆ. ಇವತ್ತು ಬೀದರ್ ಜಿಲ್ಲೆಯ ಜನ ಭಗವಂತ ಖೂಬಾಗೆ ತಿರಸ್ಕಾರ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದಾರೆ. ಭಗವಂತ ಖೂಬಾನ ಇದು ಕೊನೆಯ ಚುನಾವಣೆ, ಲಾಸ್ಟ್. ಮತ್ತೆ ಯಾವುದು ಚುನಾವಣೆಯಲ್ಲಿ ಟಿಕೆಟು ಸಿಗಲ್ಲ. ನಾಳೆಗೆ ಜಿಲ್ಲಾ ಪಂಚಾಯತ್ ಟಿಕೆಟ್ ಕೊಡು ಅಂದ್ರೆ ಬಿಜೆಪಿದವರೇ ಕೊಡಲ್ಲ. ಇದಕ್ಕೆ ಆತ್ಮೀಯ ಬಂಧುಗಳೇ, ಈತೊಬ್ಬ ಮಹಾ ಮೋಸಗಾರ, ಮಹಾ ಸುಳ್ಳುಗಾರ, ಪರಿವಾರವಾದ ಅಂತೇಳಿ ಹೇಳಿ ತನ್ನ ಪರಿವಾರದವರಿಗೆ ಇದ್ದಂತ ಗುತ್ತಿಗೆದಾರನು ಬಿಟ್ಟು ಸ್ವಂತ ತನ್ನ ಪರಿವಾರದವರಿಗೆ ಗುತ್ತಿ ಮಾಡಿಸಿ ಕಳಪೆ ಮಟ್ಟದ ಕಾಮಗಾರಿಗಳು ಮಾಡಿ ಲೂಟಿ ಹೊಡೆದು ಬಿಟ್ರೆ ಈತನ ಸಾಧನೆ ಏನೂ ಇಲ್ಲ, ಶೂನ್ಯ ಸಾಧನೆ. ಅದಕ್ಕೆ ಆತ್ಮೀಯ ಬಂಧುಗಳು ನೀವೆಲ್ಲ ಸಂಕಲ್ಪ ಮಾಡಬೇಕಾಗ್ತದೆ. ಏನಂತ? ಏನ್ ಸಂಕಲ್ಪ? ಬೈ ಬೈ ಖೂಬಾ. ಏನು ಬಾಯ್ ಬಾಯ್? ಈ ಸಲ ಚುನಾವಣೆಯಲ್ಲಿ ಬಾಯ್ ಬಾಯ್, ಮುಂದೆ ಮತ್ತೆಂದೂ ಬರೋದೇ ಇಲ್ಲ, ಫೈನಲ್. ಅದಕ್ಕೆ ಆತ್ಮೀಯ ಬಂಧುಗಳೇ, ಸ್ವಪಕ್ಷೀಯ ನಾಯಕರೇ ತಿರಸ್ಕಾರ ಮಾಡಿದ್ದಾರೆ. ಅವರ ಶಾಸಕನ ಹೇಳಿಕೆ ಇದೆ. ಏನು ಹೇಳಿಕೆ ಇದೆ? ಭಗವಂತ ಖೂಬಾ ನನ್ನ ಬಗ್ಗೆ ವೈಯಕ್ತಿಕ ದ್ವೇಷ ಇಟ್ಕೊಂಡು ನನಗೆ ಕೊಲೆ ಮಾಡಿಸಿ ಉಪಚುನಾವಣೆ ಮಾಡಬೇಕಂತ ಇದ್ದಾರೆ ಅಂತ ನಿಜವಾಗಿ ಅತ್ಯಂತ ಗಂಭೀರವಾದಂತ ಒಂದು ಇವತ್ತು ಆರೋಪ. ತನ್ನ ಸ್ವಂತ ಪಾರ್ಟಿದವನು, ಅದೇ ಬಸವ ಕಲ್ಯಾಣ್ ಶಾಸಕ ಚಪ್ಪಲಿ ಏಟ್ ಹೊಡೆದ್ರು ನಾಚಿಕೆ ಮಾನ ಮರ್ಯಾದೆ ಇಲ್ಲಲ್ಲಪ್ಪ. ಇಂತೂ ಈತ MP ಆಗ್ಬೇಕಾ? ಆಗ್ಬೇಕೇನ್ರಿ? ಈಗ ಮತ ಕೊಡ್ಬೇಕಾ? ಇವತ್ತು ಜನ ಸ್ವಯಂ ಪ್ರೇರಣೆಯಿಂದ, ಸ್ವಯಂ ಇಚ್ಛೆಯಿಂದ ಅವ್ರು ಹೇಳ್ತಾ ಇದ್ದಾರೆ ನಾವು ಕಾಂಗ್ರೆಸ್ಗೆ ಮತ ಕೊಡ್ತೀವಿ, ಸಾಗರ್ ಖಂಡ್ರೆಗೆ ಮತ ಕೊಡ್ತೀವಿ ಅಂತೇಳಿ. ಇದಕ್ಕೆ ಇವತ್ತು ಕಾಂಗ್ರೆಸ್ ವರಿಷ್ಠರು ಸಾಗರ್ ಖಂಡ್ರೆಗೆ ಈಶ್ವರ್ ಖಂಡ್ರೆ ಮಗ ಇದ್ದಾನೆ, ಭೀಮಣ್ಣ ಖಂಡ್ರೆ ಮೊಮ್ಮಗ ಇದ್ದಾನೆ ಅಂತ ಟಿಕೆಟ್ ಕೊಟ್ಟಿಲ್ಲ. ಒಬ್ಬ ಯುವಕ ಇದ್ದಾನೆ, ಯುವ ಪ್ರತಿಭೆ ಇದೆ, ಒಬ್ಬ ವಿದ್ಯಾವಂತ ಯುವಕ, ಕಾನೂನು ಪದವೀಧರ, NSUI ಈ ವಿದ್ಯಾರ್ಥಿ ಘಟಕದ ಪ್ರಧಾನ ಕಾರ್ಯದರ್ಶಿಯಾಗಿ ಸಂಘಟನೆಯಲ್ಲಿ ಕೆಲಸ ಮಾಡಿದ್ದಾರೆ.